ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆದರ್ಬೇಡ ಪೊನ್ನಪ್ಪ, ನಾನು ಎಚ್ಚರವಾಗೇ ಇದ್ದೀನಿ. ಮೊದ್ಲಿಗಿಂತ ಇನ್ನೂ ಎಚ್ಚರವಾಗೇ ಇದ್ದೀನಿ. ನಾನೇನು ಇಲ್ಲಿಂದ ತಪ್ಪಿಸ್ಕೊಂಡು ನಮ್ಮ ಮನೆ ಹತ್ರ ಹೋಗಲ್ಲ. ಮೊದ್ಲು ಅವಳ ಹತ್ರ ಹೋಗಿ ಅವಳನ್ನ ಈ ತರನೇ ಸುಟ್ಟು ಹಾಕ್ಬೇಕು. ಅವಳನ್ನ ಸುಟ್ಟು ಹಾಕಿದ್ಮೇಲೆನೆ ನಾನು ನಮ್ಮ ಅಣ್ಣನ ಹತ್ರ ಹೋಗುದು. ನನಗೆ ನರ್ಕ ತೋರಿಸ್ತಾಳೆ. ನರ್ಕ ಅಂದ್ರೆ ಏನು ಅಂತ ನಾನು ಅವಳು ತೋರಿಸ್ತೀನಿ. ನೋಡ್ತಿರೋ, ಇದೇ ತರನೇ ಸುಟ್ಟಾಕ್ತೀನಿ. ಅವಳನ್ನ ಇದೇ ತರನೇ ಸುಟ್ಟಾಕ್ತೀನಿ. ಇವ್ರ್ಯಾಕೆ ಫೋನ್ ಮಾಡ್ತಾವ್ನೆ? ಹಲೋ, ನೀವ್ ಹೇಳ್ದಂಗ್ ನಾನು ಕರೆಕ್ಟಾಗಿ ಮಾಡದ್ನಾ? ಏನ್ ನಂಜಪ್ಪ ನಾಲ್ಗೆ ತೊದಲ್ತಾ ಇದೆ? ಅದು ನೀವು ದುಡ್ಡು ಕೊಟ್ರಲ್ಲ, ಅದಕ್ಕೆ ನಾನು ಫಾರಿನ್ ಬ್ರ್ಯಾಂಡ್ ತಗೋಬಿಟ್ಟೆ. ಅದನ್ನೇ ಬಿಡ್ಕತಾ ಇದೀನಿ ಲೈಟಾಗಿ. ಅಯ್ಯ ನಿನ್ ಬಾಯಿಗಿಷ್ಟು. ಅದೇ 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 ರತ್ನಮ್ಮ, ನೀನ್ ಕೊಟ್ಟ ದುಡ್ಡಲ್ಲಿ ಫಾರಿನ್ ಡ್ರಿಂಕ್ಸ್ಗೆ ದುಡ್ಡು ಸಾಕಾಗ್ಲಿಲ್ಲ. ಇನ್ನು ಸೈಡ್ ಡಿಶು, ಚಿಪ್ಸು ಅವೆಲ್ಲ ತಗೋಬೇಕು. ಸ್ವಲ್ಪ ಕಾಸು ಕಮ್ಮಿ ಆಗಿದೆ. ಅದಕ್ ನಾನೇನಯ್ಯ ಮಾಡ್ಬೇಕೀಗ? ನೀವೇನ್ ಮಾಡ್ತೀರಾ ಅಂದ್ರೆ, ಒಂದು 1,001 ರೂಪಾಯಿ ಇಮಿಡಿಯೇಟ್ ಆಗಿ ನನಗೆ ಅಕೌಂಟಿಗೆ ಹಾಕ್ಬಿಡ್ತೀರಾ? ಏಯ್, ಏನ್ ತಲೆ ಕಟ್ಟೈತ ನಿನ್ಗೆ? ಕರೆಕ್ಟಾಗಿ 1,001 ರೂಪಾಯಿ ಕೇಳ್ತೀಯಲ್ಲ, ಮೂತಿ ಮೇಲೆ ತಿವ್ದು ಬಿಡ್ತೀನಿ ಹಂಗಯ್ಯ. ಇವಾಗ ಕೊಡ್ತೀರಾ ಇಲ್ವಾ? ಸ್ವಾಮಿಗಳೇ, ನಿಮಗ್ ಕೊಡ್ಬೇಕಾಗಿದ್ದನ್ನೆಲ್ಲ ಕೊಟ್ಟಾಯ್ತು, ಮಾಡ್ಬೇಕಾಗಿದ್ದನ್ನೆಲ್ಲ ಮಾಡಾಯ್ತು. ಪದೇ ಪದೇ ಫೋನ್ ಮಾಡ್ಬೇಡಿ, ಅರ್ಥ ಆಯ್ತಾ ಸ್ವಾಮಿಗಳೇ? ಏ ರತ್ನ, ಯಾವ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದೆಯೇ? ಅದೇ ಯಾರ ಫೋನಲ್ಲಿ? ಅದೇ ಅವತ್ತು ನಮ್ಮನೆಗ್ ಬಂದಿದ್ರಲ್ಲ ಜ್ಯೋತಿಷಿಗಳು. ಓ, ಒಳ್ಳೇದೇ ಆಯ್ತು. ಕೊಡು, ನಾನು ಅವ್ರ ಹತ್ರ ಮಾತಾಡ್ಬೇಕು. ಪೂಜೆನಲ್ಲಿದಾರಂತ ಕೊಡು, ಏನ್ ಪರವಾಗಿಲ್ಲ, ಕೊಡು, ನಾನ್ ಮಾತಾಡ್ತೀನಿ ಅಂದ್ರೆ. ಹಲೋ ಸ್ವಾಮಿಗಳೇ, ನಮಸ್ಕಾರ. ನಾನು ದೊಡ್ಡ ಮನೆ ಭಾಮಿನಿ. ಅಯ್ಯೋ, ಏನಂತಾನೆ ಅಂತ ಗೊತ್ತಿಲ್ವೇ? ಸ್ವಾಮಿಗಳೇ ಲೈನಲ್ಲಿ ಇದ್ದೀರಾ? ಓಂ 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 ನಮಃ ಶಿವಾಯ. ಏನಿಲ್ಲ ಸ್ವಾಮಿಗಳೇ, ನಾವೆಲ್ಲ ವಿಷಯನೂ ಕೇಳಿದ್ವಿ. ಮುಖ್ಯವಾದ ವಿಷಯನೇ ಕೇಳ್ಬೇಕು ಅನ್ಕೊಂಡ್ವಿ. ಕೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಕೇಳಲ್ಲ ಸ್ವಾಮಿ? ನೀವು ಕೇಳಿಸ್ಕೊಳ್ಳೋ ಜಾಗದಲ್ಲಿ ಇದ್ದೀರಾ ತಾನೆ? ಆ ಪೂಜೆಗೇನ್ ತೊಂದರೆ ಆಗಲ್ಲ ತಾನೆ? ಹೇಳಿ ಹೇಳಿ, ಕೇಳಿಸ್ಕೊತಾ ಇದ್ದೀನಿ. ಅದೇ ಸ್ಥಿತಿಲಿ ಇದ್ದೀನಿ, ಧ್ಯಾನ ಸ್ಥಿತಿಲೇ ಇದ್ದೀನಿ. ನಾವೀಗ ಎಣ್ಣೆ ತಗೋತಾ ಇದ್ದೀವಿ. ಎಣ್ಣೆನಾ? ಅದು ದೀಪಕ್ಕೆ ಎಣ್ಣೆ ತಗೊಂಡು ಹಚ್ತಾ ಇದ್ದೀವಿ. ನೀವೇಳಿ ಅಮ್ಮ, ಪರವಾಗಿಲ್ಲ, ನೀವೇಳಿ. ಅದೇ ಸ್ವಾಮಿ, ನನ್ ಮಗಳ ಗಂಡ ನನ್ನ ಅಳಿಯ ಬೇರೆ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ನಲ್ಲ. ಹೇಳಿದ್ರಿ ಏನಿವಾಗ? ಅವ್ರೆಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವಾಗ ಬರ್ತಾನೆ ಏನು ಅಂತ ಗೊತ್ತಾದ್ರೆ ಚೆನ್ನಾಗಿರತ್ತೆ. ನನ್ ಮಗಳು ಬಾಯ್ ಬಿಟ್ಟು ಹೇಳ್ತಾ ಇಲ್ಲ, ಆದ್ರೆ ಅವಳ ಮನ್ಸು ತುಂಬಾ ಅವನೇ ಇದ್ದಾನೆ. ಅದಕ್ಕೆ ಒಂದ್ ಸ್ವಲ್ಪ ನೋಡಿ ಹೇಳಿದ್ರೆ. ಅದೆಲ್ಲ ಏನಿಲ್ಲ ಅಮ್ಮವ್ರೆ, ಈಗ ನಾನು ಸ್ವಲ್ಪ ಅಭಿಷೇಕ ಮಾಡ್ತಿದ್ದೀನಿ. ಅಭಿಷೇಕ ಎಲ್ಲ ಆದ್ಮೇಲೆ ನಾನು ಟೈಮ್ ನೋಡ್ಕೊಂಡು ಹೇಳ್ತೀನಿ.
ಅಭಿಷೇಕ ಮಾಡುವಾಗ ನಾನ್ ಬೇರೆ ಯಾವ ಕೆಲಸದ ಬಗ್ಗೆನೋ ಗಮನ ಹರಿಸ್ಬಾರ್ದು. ಇದು ಪವರ್